ಇಂದಿನ ಸುದ್ದಿಜಾಲ ವಾರ್ತೆಗಳು ಓದುತ್ತಿರುವವರು ಅನನ್ಯ ಎಸ್ ಭಾರದ್ವಾಜ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಬಾಂಗ್ಲಾದೊಂದಿಗೆ ಧನಾತ್ಮಕ ರಚನಾತ್ಮಕ ಸಂಬಂಧ ಬೆಳೆಸಿ ಭಾರತ ಕಳವಳ. ಜನಾಂಗೀಯ ಹಿಂಸಾಚಾರ ವಿವರ ನೀಡುವಂತೆ ಮಣಿಪುರ ಸರ್ಕಾರಕ್ಕೆ ಸುಪ್ರೀಂ ಸೂಚನೆ. ವಕ್ಫ್ ವಿಷಯ ಗದ್ದಲಕ್ಕೆ ಸಾಕ್ಷಿಯಾದ ಮೊದಲ ದಿನದ ಅಧಿವೇಶನ. ಅನುಮತಿಗೆ ಜಿಲ್ಲಾಧಿಕಾರಿ ನಿರಾಕರಣೆ, ಮಹಾಮೇಳ ವಿಫಲ. ಈಗ ವಾರ್ತೆಗಳ ವಿವರ. ಬಾಂಗ್ಲಾದೊಂದಿಗೆ ಧನಾತ್ಮಕ ರಚನಾತ್ಮಕ ಸಂಬಂಧ ಬೆಳೆಸಿ ಭಾರತ ಕಳವಳ. ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಸುರಕ್ಷತೆ ಮತ್ತು ನೆರೆಯ ದೇಶದೊಂದಿಗೆ ಧನಾತ್ಮಕ ರಚನಾತ್ಮಕ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಂಬಂಧದ ಬಯಕೆಯ ಬಗ್ಗೆ ಭಾರತ ಸೋಮವಾರ ಕಳವಳ ವ್ಯಕ್ತಪಡಿಸಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಢಾಕಾದಲ್ಲಿ ತಮ್ಮ ಸಹವರ್ತಿಯೊಂದಿಗೆ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರನ್ನು ಪದಚ್ಯುತಗೊಳಿಸಿ ಭಾರತಕ್ಕೆ ಪಲಾಯನ ಮಾಡಿದ ನಂತರ ಆಗಸ್ಟ್ 5ರಿಂದ ಭಾರತೀಯ ಅಧಿಕಾರಿಯೊಬ್ಬರು ನಡೆಸಿದ ಮೊದಲ ಉನ್ನತ ಮಟ್ಟದ ಭೇಟಿಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಮೊಹಮ್ಮದ್ ಜಾಶಿಮ್ ಉದ್ದೀನ್ ಅವರೊಂದಿಗೆ ಸ್ಪಷ್ಟ, ಪ್ರಾಮಾಣಿಕ ಮತ್ತು ರಚನಾತ್ಮಕ ಅಭಿಪ್ರಾಯ ವಿನಿಮಯ ಹೊಂದಿರುವುದಾಗಿ ಮಿಸ್ರಿ ಹೇಳಿದರು. ಅಲ್ಪಸಂಖ್ಯಾತರ ಸುರಕ್ಷತೆ ಮತ್ತು ಕಲ್ಯಾಣ ಸೇರಿದಂತೆ ನಮ್ಮ ಕಳವಳಗಳನ್ನು ನಾನು ತಿಳಿಸಿದ್ದೇನೆ. ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ರಾಜತಾಂತ್ರಿಕ ಆಸ್ತಿಗಳ ಮೇಲಿನ ದಾಳಿಯ ಕೆಲವು ವಿಷಾದನೀಯ ಘಟನೆಗಳನ್ನು ನಾವು ಚರ್ಚಿಸಿದ್ದೇವೆ ಎಂದು ಮಿಸ್ರಿ ಸುದ್ದಿಗಾರರೊಂದಿಗೆ ತಿಳಿಸಿದರು. ಜನಾಂಗೀಯ ಹಿಂಸಾಚಾರ ವಿವರ ನೀಡುವಂತೆ ಮಣಿಪುರ ಸರ್ಕಾರಕ್ಕೆ ಸುಪ್ರೀಂ ಸೂಚನೆ. ಮಣಿಪುರದಲ್ಲಿ ನಡೆದ ಜನಾಂಗೀಯ ಹಿಂಸಾಚಾರದ ಸಂದರ್ಭದಲ್ಲಿ ಬೆಂಕಿಗೆ ಪೂರ್ಣ ಅಥವಾ ಭಾಗಶಃ ಆಹುತಿಯಾದ, ಅತಿಕ್ರಮಣಕ್ಕೆ ಗುರಿಯಾದ ವಾಸದ ಕಟ್ಟಡಗಳು, ಆಸ್ತಿಗಳ ವಿವರವನ್ನು ಮುಚ್ಚಿದ ಲಕೋಟೆಯಲ್ಲಿ ನೀಡುವಂತೆ ಮಣಿಪುರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೋಮವಾರ ಸೂಚನೆ ನೀಡಿದೆ. ತಪ್ಪು ಮಾಡಿದವರು ಹಾಗೂ ಅತಿಕ್ರಮಣ ನಡೆಸಿದವರ ವಿರುದ್ಧ ಕೈಗೊಂಡ ಕ್ರಮಗಳನ್ನು ವಿವರಿಸುವಂತೆಯೂ ಸರ್ಕಾರಕ್ಕೆ ಸೂಚನೆ ನೀಡಿರುವ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಅವರು ಇರುವ ವಿಭಾಗೀಯ ಪೀಠವು ಮುಂದಿನ ವಿಚಾರಣೆಯನ್ನು ಜನವರಿ 20ರ ನಂತರದ ವಾರಕ್ಕೆ ನಿಗದಿ ಮಾಡಿದೆ. ಮಣಿಪುರದಲ್ಲಿ 2023ರ ಮೇ ತಿಂಗಳಲ್ಲಿ ಜನಾಂಗೀಯ ಹಿಂಸಾಚಾರ ಆರಂಭವಾದ ನಂತರದಲ್ಲಿ 160ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ವಕ್ಫ್ ವಿಷಯ ಗದ್ದಲಕ್ಕೆ ಸಾಕ್ಷಿಯಾದ ಮೊದಲ ದಿನದ ಅಧಿವೇಶನ. ಬೆಳಗಾವಿಯಲ್ಲಿಯ ವಿಧಾನಸಭೆ ಚಳಿಗಾಲದ ಅಧಿವೇಶನದ ಮೊದಲ ದಿನವಾದ ಸೋಮವಾರದಂದು ವಕ್ಫ್ ವಿಷಯದ ಬಗ್ಗೆ ಪ್ರತಿಪಕ್ಷ ಬಿಜೆಪಿ ತಕ್ಷಣವೇ ಚರ್ಚೆಗೆ ಒತ್ತಾಯಿಸಿದ ಗದ್ದಲದ ದೃಶ್ಯಗಳಿಗೆ ಸಾಕ್ಷಿಯಾಯಿತು. ಸಂತಾಪ ಸೂಚನೆಯ ನಂತರ ಇಲ್ಲಿನ ಸುವರ್ಣ ವಿಧಾನಸೌಧದಲ್ಲಿ ಅನುಭವ ಮಂಟಪದ ಬೃಹತ್ ವರ್ಣನ ಚಿತ್ರವನ್ನು ಅನಾವರಣಗೊಳಿಸುವ ಕುರಿತು ಸ್ಪೀಕರ್ ಯುಟಿ ಖಾದರ್ ಪ್ರಸ್ತಾಪಿಸಲು ಬಯಸಿದಾಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಕೆಲವು ಬಿಜೆಪಿ ಶಾಸಕರು ವಕ್ಫ್ ವಿಷಯದ ಬಗ್ಗೆ ಚರ್ಚೆಗೆ ಒತ್ತಾಯಿಸಿದರು. ಅನುಭವ ಮಂಟಪವು ಬಸವ ಕಲ್ಯಾಣದಲ್ಲಿ 12ನೇ ಶತಮಾನದ ಆಧ್ಯಾತ್ಮಿಕ ಕೇಂದ್ರವಾಗಿದ್ದು, ಸಮಾಜ ಸುಧಾರಕ ಬಸವಣ್ಣ ಮತ್ತು ಇತರರ ನೇತೃತ್ವದಲ್ಲಿ ಸಮಕಾಲೀನ ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳ ಕುರಿತು ಚರ್ಚೆಗಳು ನಡೆದವು. ಬಸವಣ್ಣನವರ ಹಲವಾರು ದೇವಸ್ಥಾನಗಳು ವಕ್ಫ್ ಆಸ್ತಿಯಾಗಿವೆ ಎಂದ ಅಶೋಕ್, ಇಲ್ಲಿ ಅನುಭವ ಮಂಟಪದ ಬಗ್ಗೆ ಮಾತನಾಡುತ್ತಿದ್ದೀರಿ. ಬಿಜೆಪಿ ನಾಯಕರು ವಿಷಯ ಪ್ರಸ್ತಾಪಿಸಲು ಮುಂದಾದಾಗ ಸ್ಪೀಕರ್ ನಂತರ ಪ್ರಸ್ತಾಪಿಸಲು ಅವಕಾಶ ನೀಡುವುದಾಗಿ ಹೇಳಿದರು. ಆಡಳಿತಾರೂಢ ಕಾಂಗ್ರೆಸ್ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ ಪರಿಣಾಮ ಗೊಂದಲ ಉಂಟಾಯಿತು. ಈ ಮಧ್ಯೆ ಲಿಂಗಾಯತ ಪಂಚಮಸಾಲಿ 2A ಮೀಸಲಾತಿ ವಿಚಾರವಾಗಿ ಹಿಂದಿನ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅಫಿಡವಿಟ್ ಹಾಗೂ ನ್ಯಾಯಾಲಯದ ಆದೇಶವನ್ನು ಸದನದ ಮುಂದೆ ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವ್ಯಕ್ತಪಡಿಸಿದರು. ಅನುಮತಿಗೆ ಜಿಲ್ಲಾಧಿಕಾರಿ ನಿರಾಕರಣೆ, ಮಹಾಮೇಳ ವಿಫಲ. ಬೆಳಗಾವಿಯ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ವಿರೋಧಿಸಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯು ಎಂಇಎಸ್ ನಗರದಲ್ಲಿ ಸೋಮವಾರ ನಡೆಸಲು ಯೋಜಿಸಿದ್ದ ಮಹಾಮೇಳ ವಿಫಲವಾಯಿತು. ಪೊಲೀಸರ ಬಿಗಿ ಭದ್ರತೆ ಮಧ್ಯೆಯೂ ಕ್ಯಾಂಪ್ ಪ್ರದೇಶ, ಕೇಳಕರಬಾಗ್ ಹಾಗೂ ಕಿರ್ಲೋಸ್ಕರ್ ರಸ್ತೆಯಿಂದ ಸಂಭಾಜಿ ವೃತ್ತದ ಕಡೆಗೆ ಗುಂಪು ಗುಂಪಾಗಿ ಓಡಿ ಬಂದ ಎಂಇಎಸ್ನ 50ಕ್ಕೂ ಅಧಿಕ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು. ಆಗ ಬೆಳಗಾವಿ, ನಿಪ್ಪಾಣಿ, ಕಾರವಾರ, ಬೀದರ್, ಭಾಲ್ಕಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಿ
ಹಾಗೂ ನಾನು ಇರುವುದಾದರೆ ಮಹಾರಾಷ್ಟ್ರದಲ್ಲಿ, ಇಲ್ಲದಿದ್ದರೆ ಜೈಲಿನಲ್ಲಿ ಎಂದು ಕಾರ್ಯಕರ್ತರು ಮಹಾರಾಷ್ಟ್ರ ಪರ ಘೋಷಣೆ ಕೂಗಿದರು. ಜಿಲ್ಲಾಡಳಿತದಿಂದ ಅನುಮತಿ ಸಿಗಲಿ ಅಥವಾ ಬಿಡಲಿ, ನಾವು ದೊಡ್ಡ ಪ್ರಮಾಣದಲ್ಲಿ ಮಹಾಮೇಳಾವು ಮಾಡುತ್ತೇವೆ, ಅಪಾರ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ನಮ್ಮ ಹಕ್ಕೊತ್ತಾಯ ಮಂಡಿಸುತ್ತೇವೆ ಎಂದು ಎಂಇಎಸ್ ಮುಖಂಡರು ಅಬ್ಬರಿಸಿದರು. ಆದರೆ ಅನುಮತಿ ನಿರಾಕರಿಸಿದ ಜಿಲ್ಲಾಡಳಿತ ಇದಕ್ಕೆ ಬ್ರೇಕ್ ಹಾಕಿತು.